ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಸೊ ಇದೇ ರೀತಿ ವಿಡಿಯೋನ ನೀವು ಮಾಡಿ ನಿಮ್ಮ ಫೋಟೋಗಳನ್ನ ಆ್ಯಡ್ ಮಾಡ್ಬೋದು. ಸೊ ಅದಕ್ಕಾಗಿ ನಿಮ್ಗೆ ಏನು ಬೇಕಾಗುತ್ತೆ, ಒಂದು ರೆಡಿ ವಿಡಿಯೋ ಬೇಕಾಗುತ್ತೆ, ಹಾಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ನಿಮಗೆ ಎರಡರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಏನು ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ಸ್ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಒಂದು ವಿಡಿಯೋ ಥರನೇ ಎಲ್ಲ ಇರೋದಿಲ್ಲ. ಒಂದೊಂದು ವಿಡಿಯೋ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ನಾನು ಹೇಳೋ ಪ್ರತಿಯೊಂದು ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರೆ ಮಾತ್ರ ನಾನು ಹೇಳ್ದಂಗೆ 100% ನಿಮಗೆ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾನು ಏನು ಹೇಳ್ತೀನಿ, ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಎಡಿಟ್ ಮಾಡೋದು ಅಂತ. ಸೊ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಈಗ ಪ್ಲಸ್ ಸಿಂಬಲ್ 16:9 ಮೀಡಿಯಾ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಸೊ ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡ್ಕೊತೀನಿ. ಸೊ ಟೈಮ್ ಲೈನ್ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊತೀನಿ, ಲೇಯರ್ ಮತ್ತು ಮೀಡಿಯಾ. ಸೊ ಈಗ ನಾವೇನು ಮಾಡಬೇಕು, ಫೋಟೋ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನೇನು ಮಾಡ್ತೀನಿ, ಇಲ್ಲಿರೋವಂಥ ಫೋಟೋಗಳಲ್ಲಿ ಯಾವುದಾದ್ರು ಒಂದು ಫೋಟೋ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಫೋಟೋ ಸೆಲೆಕ್ಟ್ ಆಗಿದೆ. ಸೊ ಇದು ನಾನೇನು ಮಾಡ್ತೀನಿ, ಸೊ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕೆ ಮುಂಚೆ ಬೇಕಾದ್ರೆ ಮೀಡಿಯೋಗೆ ಹೋಗಿ ರೆಡಿ ವೀಡಿಯೋನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ರೆಡಿ ವೀಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತೀನಿ. ನಿಮ್ಗೆ ಹೇಳಿದ್ನಲ್ಲ ನಾನು ರೆಡಿ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂತ. ಸೊ ಅದೇ ರೀತಿ ಈ ರೆಡಿ ವೀಡಿಯೋನ ಫುಲ್ ಸ್ಕ್ರೀನ್ಗೆ ಫಿಟ್ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಬ್ರಿಂಗ್ ಟು ಫ್ರಂಟ್. ಸೊ ಈಗ ಈ ಫೋಟೋ ಅನ್ನೋದು ಫ್ರಂಟಿಗೆ ಬಂದಿದೆ. ಈಗ ನಾನೇನು ಮಾಡ್ತೀನಿ, ಇದನ್ನು ಕ್ರಾಪ್ ಮಾಡ್ಕೋಬೇಕು. ಸೊ ಕ್ರಾಪ್ ಮಾಸ್ಕ್ ಎನೇಬಲ್ ಮಾಡ್ತೀನಿ. ಸೊ ರೌಂಡ್ ಶೇಪ್ ಮಾಸ್ಕ್ ತೊಗೋಬೇಕು. ಸೊ ಹಾಗೆ ಸ್ಕ್ವಯರ್ ಮಾಡ್ಕೋಬೇಕು ನಾವು. ಸ್ಕ್ವಯರ್ ಮಾಡಿಕೊಂಡು ಸೊ ಮಿಡಿಲ್ಗೆ ಇನ್ನು ಸ್ವಲ್ಪ ಜೂಮ್ ಮಾಡಿಕೊಂಡು ಮಿಡಿಲ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಜೂಮ್ ಮಾಡ್ತೀನಿ ಫೋಟೋನ. ಓಕೆ. ಸೊ ಮತ್ತು ಇದು ಫೆದರ್ ಅಂತ ಇದನ್ನು 100% ಮಾಡ್ಕೋತೀನಿ ಫೆದರ್ನ. ಅವಾಗ ಏನಾಗುತ್ತೆ, ಸೈಡ್ಗಳ ಶೇಡ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ನಮಗೆ. ಅವಾಗ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಮಗೆ. ಸೊ ಇದಕ್ಕೆ ಮತ್ತೆ ನಾವೇನು ಮಾಡಬೇಕು, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಕೀ ಫ್ರೇಮ್ ಅಂತ ಇದೆಯಲ್ಲ, ಸೊ ಇದನ್ನ ಕೀ ಫ್ರೇಮ್ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಎಂಡಿಗೆ ಬರ್ತೀನಿ, ಒಂದು ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ. ಆವಾಗ ಆ್ಯನಿಮೇಷನ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿರ್ಬೋದು, ಈಗ ಆ್ಯನಿಮೇಷನ್ ಅದು ಒಳಗೆ ಹೋಗ್ತಾ ಇದೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಹೋಗ್ತಾ ಇದೆಯಲ್ಲ. ಸೊ ಈ ರೀತಿ ಮಾಡ್ಕೊತೀನಿ. ಸೊ ಒಂದಾಯಿತು. ಮತ್ತು ಇನ್ನೊಂದು ಲೇಯರ್ಗೆ ಹೋಗ್ತೀನಿ, ಮತ್ತೆ ಮೀಡಿಯಾಗೆ ಹೋಗ್ತೀನಿ. ನಮ್ಗೆ ಎಷ್ಟು ಫೋಟೋಸ್ ಬೇಕೋ ಅಷ್ಟು ಫೋಟೋಸ್ ನಾವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನೇನು ಮಾಡ್ತೀನಿ, ಮತ್ತು ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದನ್ನು ನಾನೇನು ಮಾಡ್ತೀನಿ, ಕ್ರಾಪ್ಗೆ ಹೋಗ್ತೀನಿ. ಸ್ಕ್ವಯರಿಗೆ ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕದು ಮಾಡ್ತೀನಿ, ಕ್ರಾಪ್. ಸೊ ಇದನ್ನು ನಾವೇನು ಮಾಡಬೇಕು, ಸ್ಕ್ವಯರ್ಗೆ ಫೇಸಿಗೆ ಮಾತ್ರ ಬೇಕಾಗಿರೋದಲ್ವಾ. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಫೇಸ್ಗೆ ಇಷ್ಟು ಮಾಡ್ಕೊತೀನಿ. ಸೊ ಶೇಪ್ಸ್ ಮಾಸ್ಕ್ ಎನೇಬಲ್ ಮಾಡ್ತೀನಿ. ರೌಂಡ್ ಶೇಪ್ ಫೆದರ್ 100% ಫೆದರ್ ಮಾಡ್ತೀನಿ. ಸೊ ನೋಡ್ಬೋದು ನೀವೀಗ ನಮ್ಮ ಫೋಟೋನಲ್ಲಿ ಇಷ್ಟಿಗೆ ಬಂದಿದೆ. ಇನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಸೊ ಈಗ ಇದು ಕೀ ಫ್ರೇಮ್ಗೆ ಹೋಗ್ತೀನಿ. ಸೊ ಸ್ಟಾರ್ಟಿಂಗ್ ಪಾಯಿಂಟು ಸ್ವಲ್ಪ ಜೂಮಲ್ಲಿರುತ್ತೆ. ಎಂಡ್ ಪಾಯಿಂಟ್ಗೆ ಹೋಗ್ತೀನಿ, ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಸೊ ಅವಾಗ ಆ್ಯನಿಮೇಷನ್ ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ಸೊ ಇದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಇದಕ್ಕೆ ಔಟ್ ಆ್ಯನಿಮೇಷನ್ ಏನು ಮಾಡಬೇಕು, ಔಟ್ ಆ್ಯನಿಮೇಷನ್ ಸ್ಕೇಲ್ ಡೌನು, ಸ್ಕೇಲ್ ಅಪ್ಪು, ಇಲ್ಲ ಸ್ಕೇಲ್ ಅಪ್ಪು, ಈ ಥರ ಏನೋ ಒಂದು ಆ್ಯನಿಮೇಷನ್ ಕೊಟ್ಕೊಳ್ಳೋಣ. ಸೊ ಇನ್ನು ಆ್ಯನಿಮೇಷನ್ ಫೇಡು, ಸೊ 0.05 ಇಟ್ಕೊಳ್ಳೋಣ. ಸೊ ಆವಾಗ ಆ್ಯನಿಮೇಷನ್ ಆಗೋದನ್ನೋದು ನಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ನೀವೀಗ ಪ್ಲೇ ಮಾಡಿ ತೋರಿಸ್ತೀನಿ. ಇದೇ ರೀತಿ ಎಲ್ಲ ಫೋಟೋಗಳನ್ನ ನೀವು ಮಾಡಿಕೊಂಡ್ರೆ ನೋಡೋದಕ್ಕೆ ನಮಗೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಒಂಥರ ಆ್ಯನಿಮೇಷನ್ ಥರ ಬಂತು. ಸೊ ಮತ್ತೆ ನಾನೇನು ಮಾಡ್ತೀನಿ, ಇನ್ನೊಂದು ಫೋಟೋನ ಆ್ಯಡ್ ಮಾಡಿ ತೋರಿಸ್ತೀನಿ. ನಿಮಗೆ ಒಂದು 3-4 ಫೋಟೋಸ್ನ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಈಗ ನಾನೇನು ಮಾಡ್ತೀನಿ, ಇನ್ನೊಂದು ಫೋಟೋನ ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇನ್ನೊಂದು ಫೋಟೋ ನಮಗೆ ಬಂದಿದೆ. ಈಗ ನಾನೇನು ಮಾಡ್ತೀನಿ, ಇದನ್ನು ಕ್ರಾಪ್ ಮಾಡ್ಕೊತೀನಿ. ಸ್ಕ್ವಯರ್ ಸೈಜು, ಸ್ಕ್ವಯರ್ ಮಾಸ್ಕ್ ಎನೇಬಲ್ ಮಾಡ್ತೀನಿ. ರೌಂಡ್ ಶೇಪ್ ಫೆದರ್ ಫುಲ್ ಇಟ್ಕೊತೀನಿ. ಈಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಫುಲ್ಲು ಜೂಮಲ್ಲಿ ಇಟ್ಕೊತೀನಿ. ಕೀ ಫ್ರೇಮಿಗೆ ಬರ್ತೀನಿ. ಸೊ ಎಂಡಿಗೆ ಬರ್ತೀನಿ. ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಆವಾಗ ಆ್ಯನಿಮೇಷನ್ ತುಂಬ ಚೆನ್ನಾಗಿ ನಡೆಯುತ್ತೆ ನಮಗೆ. ಸೊ ಇನ್ ಆ್ಯನಿಮೇಷನ್ ಫೇಡ್, ಹಾಗೆ ಔಟ್ ಆ್ಯನಿಮೇಷನ್ ಏನು ಮಾಡ್ತೀನಿ, ಸ್ಕೇಲ್ ಅಪ್ಪು, ಏನೋ ಒಂದು. ಸೊ ಈಗ ಪ್ಲೇ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಪ್ಲೇ ಆಗ್ತದೆ ನೀವು ನೋಡ್ಬೋದು.
ಸೊ ನೋಡ್ತಿದ್ದೀರಲ್ಲ ಎಷ್ಟು ಕ್ಯೂಟಾಗಿ ವೀಡಿಯೋ ಅನ್ನೋದು ಪ್ಲೇ ಆಗ್ತಿದೆ. ಸೊ ಇದು ಹಂಗೆ ಜೂಮ್ ಔಟ್ ಆಗುತ್ತೆ ಮತ್ತು ಬೇರೆ ಫೋಟೋ ಬರುತ್ತೆ. ಸೊ ಈ ಥರ ನಮಗೆ ಪ್ರತಿಯೊಂದು ಫೋಟೋಗೂ ಈ ಥರ ಸ್ಟೈಲಿಶಾಗಿ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇಷ್ಟು ಆಗ್ತೀನಿ. ಇದಕ್ಕೇನಾದ್ರು ಸಾಂಗ್ಸ್ ಆ್ಯಡ್ ಮಾಡಬೇಕು ಅಂದರೆ ಆಡಿಯೋಗೆ ಹೋಗಿ ನಿಮ್ಮ ಮೊಬೈಲ್ ಇರೋದು ಯಾವುದೋ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋಲೆ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲೋ ಆಡಿಯೋನ ಮ್ಯೂಟ್ ಮಾಡಿ. ಇಷ್ಟು ಆಗ್ತಿದ್ದಂಗೆ ಬ್ಯಾಕ್ ಬನ್ನಿ, ನಿಮ್ಮ ವಿಡಿಯೋಲ್ಲ ಸೆಲೆಕ್ಟ್ ಮಾಡಿ, ಶೇರ್ ಕೊಡಿ, HD 720p 30 ಫ್ರೇಮ್ಸ್ ಎಕ್ಸ್ಪೋರ್ಟ್ ಕೊಟ್ಟರೆ ಈ ವಿಡಿಯೋ ನಮಗೆಲ್ಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡೋರಲ್ಲ, ವಿಡಿಯೋನ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.